ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸುಬ್ಬಿ 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 ರಾಮ್, ಪ್ರಿಯಾ, ಸುಬ್ಬಿ ಸುಬ್ಬಿ, ಸುಬ್ಬಿ ಯಾಕೋ ಇಲ್ಲಿಗೆ ಬಂದೆ? ನಿಮ್ ಮನೇಲಿ ಕಾಣ್ತಿಲ್ಲ ಅಂತ ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಿನ್ನೆ ರಾತ್ರಿ ಅಷ್ಟು ಹೇಳಿದ್ರು ಮನೆ ಬಿಟ್ಟು ಬಂದಿದ್ಯಲ್ಲ, ನಮಗ್ ಬೇಜಾರಾಗಲ್ವಾ ಸುಬ್ಬಿ? ನೋಡ್ತೀಯಾ ಸುಬ್ಬಿ, ನಾನು ಹೇಳ್ದೆ ತಾನೆ, ನೀನೇ ನನ್ನ ಮಾತು ಕೇಳಿಲ್ಲ. ನೋಡು ಸೀತಮ್ಮ ಅಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಮಾತಾಡು ಸುಬ್ಬಿ. ಸೀತಮ್ಮ, ಇನ್ ಮುಂದೆ ನೀನ್ ನನ್ ಪ್ರೀತಿ ಮಾಡಲ್ಲ, ನಾನು ನಿನ್ ಬೇಡ ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಯಾರು ಹೇಳಿದ್ ನಿನ್ಗೆ ನೀನ್ ನಮಗ್ ಬೇಡ ಅಂತ? ಊಟ ಇದೆ ಲಾಸ್ಟ್, ಇನ್ನೊಂದ್ಸಲ ಈ ತರ ಮನೆ ಬಿಟ್ಟು ಬರಬಾರ್ದು, ಓಕೆ? ನಿನ್ ಸುಬ್ಬಿ ಅದು ಸಿಹಿ ಅದು ನಮ್ಮ ಮಗಳೇ ಕಂದ. ಅಪ್ಪ ಹೇಳಿದ್ ಕೇಳಿಸ್ತು ತಾನೆ. ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಬಾ ಮನೆಗೆ ಹೋಗೋಣ, ನಡಿ. ಬಾ ಎದೋಳು. ಥ್ಯಾಂಕ್ ಯು ಹನುಮಪ್ಪ. ಲೂಸು, ಸೀತಮ್ಮ ನಿನ್ನ ಮಗಳು ಅಂತ ಒಪ್ಕೊಂಡ್ಮೇಲೂ ಅದ್ಯಾಕೆ ಮುಖ ಗುಮ್ ಅಂತ ಊದಿಸ್ಕೊಂಡಿದ್ಯಾ? ಅವ್ರನ್ನ ಸಿಹಿ ಅಂತ ಕರೀತಾ ಇಲ್ವಲ್ಲ, ಅದೇ ಬೇಜಾರು. ನಾವು ಸಿಹಿ ಅಂತ ಯಾಕೆ ಕರಿಬೇಕು? ನೀನು ಸುಬ್ಬಿ ಅಂತ ಈಗ ಎಲ್ರಿಗೂ ಗೊತ್ತಾಗಿದ್ಯಾ ಅಲ್ವಾ? ನೀನ್ ಯಾಕೆ ಸಿಹಿ ಆಗಿರ್ತೀಯ? ಇನ್ಮೇಲಿಂದ ನೀನು ಸುಬ್ಬಿ. ಆದ್ರೂ ಒಂಥರ ಬೇಜಾರು ಸಿಹಿ. ಸೀತಮ್ಮನ ಸಿಹಿ ಸಿಹಿ ಅಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ಲು. ಎಲ್ರು ನನ್ನ ಸಿಹಿ ಸಿಹಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಸುಬ್ಬಿ ಅನ್ನೋದೇ ಮರ್ತೋಗಿತ್ತು. ಅದೆಲ್ಲ ಹಳೆ ಕತೆ. ಇನ್ಮೇಲೆಯಿಂದ ನೀನು ಸುಬ್ಬಿ, ನಾನು ಸಿಹಿ. ಸೀತಮ್ಮನೂ ಅಷ್ಟೇ, ನಿನ್ನ ಸುಬ್ಬಿಯಾಗಿ ಒಪ್ಕೊಂಡು ನಿನ್ನ ಪ್ರೀತಿ ಮಾಡ್ತಿದ್ದಾರೆ. ಖುಷಿ ಪಡು. ಸುಬ್ಬಿ, ಏನ್ ಆಚೆ ಕೂತಿದ್ಯಾ? ಇದು ನಿಂಗೆ ಇಷ್ಟ ಅಂತ ಹೇಳ್ದಲ್ಲ, ತಗೋತೀನಿ. ಥ್ಯಾಂಕ್ಸ್ ಸೀತಮ್ಮ. ಏನೋ ಅಮ್ಮ ಮಗಳು ಇಬ್ರು ನನ್ನ ಮರ್ತ್ಬಿಟ್ರಾ? ಸುಬ್ಬಿ ಗುಬ್ಬಿಗೆ ಏನೋ ಸ್ಪೆಷಲ್ ಮಾಡ್ಕೊಟ್ಟಂಗಿದೆ ಸೀತಮ್ಮ. ಹೂವಪ್ಪ, ಸೂಪರ್ ಡೂಪರ್ ಆಗಿದೆ. ನೀನು ತಿನ್ನು. ಯಮ್ಮಿ ಇನ್ಮ ಇಟ್ಟಮ್ಮಿ. ನೋಡಿ ರಾಮ್, ಸುಬ್ಬಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ. ಸಿಹಿ ಆಗಿದ್ರೆ ಎಷ್ಟು ಸತಾಯಿಸ್ತಿರ್ಲು ನಮ್ಮನ್ನ. ನಾನು ಸಿಹಿ ತರಾನೇ ಹಠ ಮಾಡಿದ್ರೆ ಸೀತಮ್ಮ ನನ್ನ ಸಿಹಿ ತರಾನೇ ಮುದ್ದು ಮಾಡ್ತಾಳೆ ಅನ್ಸುತ್ತೆ. ಸೀತಮ್ಮ, ಇದು ನಂಗೆ ಬೇಡ, ಸಾಕು. ನಾನ್ ರಾಮ್ ಹತ್ರ ಸಿಹಿ ಸತಾಯಿಸ್ತಾಳೆ ಅಂತ ಮಾತಾಡ್ತಿದ್ರೆ ನೀನ್ ಹಿಂಗ್ ಮಾಡ್ತಿದ್ಯಾ? ನೀನು ಸಿಹಿ ತರ ಮಾಡಕ್ ಟ್ರೈ ಮಾಡ್ಬೇಡ ಸುಬ್ಬಿ. ನೀನು ನೀನಾಗಿರು. ನನ್ಗೆ ಈ ತರ ಎಲ್ಲ ಆಡಿದ್ರೆ ಇಷ್ಟ ಆಗೋದಿಲ್ಲ. ಸೀತಾ, ಅಪ್ಪ, ನಾನೇನ್ ಮಾಡ್ದೆ? ಹಠ ಮಾಡ್ದೆ ಅಲ್ವಾ? ಸೀತಮ್ಮ ಕೋಪ ಮಾಡ್ಕೊಂಡು ಹೋದ್ರು ಅಷ್ಟೇ. ಸೀತಮ್ಮನ್ಗೆ ನಿನ್ ಸುಬ್ಬಿ ಆಗಿರೋದೇ ಇಷ್ಟ. ನೀನು ನೀನಾಗೇ ಇರ್ಬೇಕು, ಅರ್ಥ ಆಯ್ತಾ? ಪುಡ, ನೀನು ಆರಾಮಾಗಿ ತಿಂತಾ ಇರೋ, ನಾ ಬಂದೆ, ಓಕೆ?
ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು ನಂತರ ಆಡ್ಬೇಡ ನಿನ್ ತರಾನೇ ಇರು ಅಂತ. ಇಷ್ಟ ದಿನ ನಾನ್ ನಿನ್ ತರಾನೇ ಇರ್ತಿದ್ನಲ್ಲ, ಈಗ ಸಡನ್ ಆಗಿ ನನ್ ತರ ಇರು ಅಂದ್ರೆ ಹೇಗಿರ್ಲಿ? ಸೀತಮ್ಮನ್ಗೆ ನಾನ್ ನಿನ್ ತರ ಇದ್ರೆ ಇಷ್ಟ ಆಗುತ್ತೆ ಅಂತ ನಾನ್ ಹಾಗ್ ಮಾಡ್ದೆ. ಅಯ್ಯೋ ಪೆದ್ದು ಕಣೆ ನೀನು. ಏನು ಯೋಚನೆ ಮಾಡ್ತಾ ಇದ್ದೀರಾ ಸೀತಾ? ಯಾಕೋ ಸಿಹಿ ತುಂಬಾ ನೆನಪಾಗ್ತಿದ್ದಾಳೆ ರಾಮ್. ನಂಗೆ ಗೊತ್ತು ಸೀತಾ, ಸಿಹಿ ಪುಟನ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ಅಂತ. ನಾನೇ ಅವಳನ್ನ ನೋಡಿದ್ದು 2 ವರ್ಷದಿಂದ. ನನಗೆ ಅವಳನ್ನ ಮರೆಯೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ಇನ್ನು ನೀವು ಅವಳನ್ನ ಹೆತ್ತಿರೋ ತಾಯಿ, ಅವಳೇ ಪ್ರಪಂಚ, ಅವಳೇ ಸರ್ವಸ್ವ ಅಂತ ಬದುಕ್ತಿದ್ದೆ. ಆಲ್ ಆಫ್ ಅ ಸಡನ್ ಹೀಗಾಗೋಯ್ತು. ಆದರೆ ಆ ಜಾಗಕ್ಕೆ ಸಿಹಿ ಥರನೇ ಇರೋ ಸುಬ್ಬಿನ ನಮ್ಮ ಮಗಳಾಗಿ ಕೊಟ್ಟಿದ್ದಾರೆ. ಹೌದು ರಾಮ್, ಆದರೆ ಸಿಹಿನೇ ಬೇರೆ ಸುಬ್ಬಿನೇ ಬೇರೆ ಅಲ್ವಾ? ನನಗೆ ಸಿಹಿನ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವಳನ್ನೂ ಅವಳ ಜೊತೆ ಒಂದೇ ಒಂದ್ಸಲ ಮಾತಾಡಬೇಕು ರಾಮ್. ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ ಸೀತಾ. ಅವಳನ್ನ ಯಾವತ್ತೂ ಮಾತಾಡ್ಸೋಕ್ಕೆ ಆಗಲ್ವಾ ರಾಮ್? ಯಾಕಾಗಲ್ಲ ಸೀತಾ? ಸುಬ್ಬಿ ಇದ್ದಾಳಲ್ಲ, ಅವಳು ನಮ್ಮ ಮಗಳೇ ತಾನೆ. ಹೌದು, ಸುಬ್ಬಿನೂ ನಮ್ಮ ಮಗಳೇ. ಆದರೂ ಎಷ್ಟು ಆಶ್ಚರ್ಯ ಆಗತ್ತೆ ಅಲ್ವಾ ರಾಮ್? ಸಿಹಿ ಸುಬ್ಬಿ ನೋಡಕ್ ಒಂದೇ ಥರ ಇರ್ತಾರೆ, ಆದರೆ ಸುಬ್ಬಿ ನಾನು ಹೆತ್ತ ಮಗಳಲ್ಲ. ಮೊನ್ನೆ ತನಕ ಅವಳ ಪ್ರಪಂಚನೇ ಬೇರೆ ಇತ್ತು. ಸಿಹಿನ ಕಳ್ಕೊಂಡು ನಮಗೆ ಅವಳು ಸಿಕ್ಕಿದ್ಲು. ರಾಮ್, ನನ್ನ ಮನ್ಸು ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಮತ್ತೆ ಮತ್ತೆ ಸಿಹಿ ಹತ್ರನೇ ಹೋಗುತ್ತೆ. ನಾನು ಮತ್ತೆ ಸಿಹಿನ ನೋಡಬೇಕು ಅಂತ ಅನಿಸ್ತಿದೆ. ಸಿಹಿ ಪುಟ 100 ಜನ್ಮಕ್ಕಾಗೋಷ್ಟು ಪ್ರೀತಿನ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾಳೆ. ಇನ್ನವಳ ನೆನಪಲ್ಲೇ ನಾವು ಕಾಣ್ಬೇಕಷ್ಟೆ. ಪಾಪ ಸೀತಮ್ಮ ನನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ದಾಳೆ. ಬಂಗಾರಿ, ಎಲ್ಲೇ ಹೋಗಿದ್ದೆ ಇಷ್ಟು ದಿನ ನೀನು? ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆಯ್ತಾ? ಸೀತಮ್ಮ ಬಾ ನನ್ನ ಜೊತೆ.